ಮದ್ದು ರೊಡೆ ಮಾಡೋಣ ಬನ್ನಿ. ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಕೊನೆ ತನಕ ನೋಡಿ. ಇವತ್ತು ನಾನು ಮದ್ದು ರೊಡೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ಲೈಸಸ್ ಆಗಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು. ಇದಾದಮೇಲೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಅದನ್ನು ಕಲ್ಲಲ್ಲಿ ಜಜ್ಜಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಹಾಕೋಬೋದು, ನಮಗೆ ಇಷ್ಟು ಸಾಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ, 1 ಲೋಟದಷ್ಟು ಅಕ್ಕಿ ಹಿಟ್ಟು. ಅದೇ ಸಮ ಲೋಟದಲ್ಲಿ 1 ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಅದೇ ಲೋಟದ ಅಳತೆಯಲ್ಲಿ ನಾನು 1 ಲೋಟದಷ್ಟು ರವೆನ ಹಾಕ್ತಾಯಿದ್ದೀನಿ. ನೋಡಿ ನೀವು, ಇದನ್ನು ನನ್ನ ಮಗಳು ಹಾಕ್ತಾಯಿರೋದು. ಇದೆಲ್ಲ ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ನಾವು ಮಿಕ್ಸಪ್ ಮಾಡ್ತಾ ಇರಬೇಕು. ಏನಕ್ಕೆ ಅಂತ ಅಂದರೆ ಈರುಳ್ಳಿಲಿ ನೀರಿನಂಶ ತೇವಾಂಶ ಇರೋದ್ರಿಂದ ಫಸ್ಟೇ ನಾವು ನೀರನ್ನು ಹಾಕ್ಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲು ನಾವು ಹಾಕಿರುವಂಥ 3 ಥರದ ಹಿಟ್ಟು, ಈರುಳ್ಳಿ, ಹಾಕಿರುವಂಥ ಎಲ್ಲ ಸ್ಪೈಸಸ್ ಎಲ್ಲ ಕೂಡ ಚೆನ್ನಾಗಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ನಾವು ಈರುಳ್ಳಿನ ಫಸ್ಟ್ ಕಟ್ ಮಾಡಿದಾಗ ಇಷ್ಟು ಸ್ಲೈಸಸ್ ಇರೋಲ್ಲ, ಅದನ್ನು ಒಂದು 5 ನಿಮಿಷ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಥರ ಕಿವುಚಿದ್ರೆ ಅದು ಇಷ್ಟು ಸ್ಲೈಸಸ್ ಆಗುತ್ತೆ. ನನಗೆ ಕಿವುಚುವಾಗ ಅನಿಸಿದ್ದು ಏನಂದರೆ, ನಾನು ಇನ್ನೊಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಬೇಕಿತ್ತು. ಬಟ್ ಅರ್ಜೆಂಟಲ್ಲಿ ಮಾಡಿ ದಪ್ಪ ಮಾಡಿದ್ದೀನಿ. ಬಟ್ ನೀವು ಮಾಡ್ಕೊಳ್ಳುವಾಗ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡಿ, ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ನಮಗೆ ಕಲಸೋಕ್ಕೆ ಮಾಡೋಕ್ಕೆ ಎಲ್ಲ. ದೆನ್ ಇದಕ್ಕೆ ಒಂದೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನನ್ನ ಮಗಳು ಹಾಕಿರೋದು. ವೀಡಿಯೋ ಕರೆಕ್ಟಾಗಿ ಕ್ಯಾಪ್ಚರೇ ಮಾಡೋಕ್ಕೆ ಬಿಡಲಿಲ್ಲ ಅದು. ನೆಕ್ಸ್ಟ್ ಇದಕ್ಕೆ ಅದೇ ಲೋಟದಲ್ಲಿ ನಾನು ಯಾವ ಅಳತೆಯಲ್ಲಿ ಹಿಟ್ಟುಗಳನ್ನ ತೊಗೊಂಡಿದ್ದೆ ಅದೇ ಲೋಟ ಅಳತೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ತೆಳುವಾಗುತ್ತೆ. ದೆನ್ ಅದನ್ನು ಚಪಾತಿ ಕಿವುಚೋ ಅದಕ್ಕೆ ಚೆನ್ನಾಗಿ ಕಿವುಚಬೇಕು. ಯಾಕೆ ಅಂದರೆ ನಾವು ಇದಕ್ಕೆ ಹಾಕಿರೋದು ಮೈದಾ ಮತ್ತು ರವೆ ಆಗಿರೋದ್ರಿಂದ ಅದಕ್ಕೆ ಚೆನ್ನಾಗಿ ನಾದ ಬರೋ ತನಕ ನಾದಿಸಿದ್ರೆ ಅದು ತಟ್ಟುವಾಗ ಟೆಕ್ಸ್ಚರ್ಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಕಿವುಚ್ತಾನೆ ಇರಬೇಕು. ಈ ಥರ ಉಂಡೆ ಕಟ್ಟಿದ್ರೆ ಅದು ಒಂದು ಉಂಡೆ ಥರ ಆಗಬೇಕು. ಇನ್ನೂ ಸ್ವಲ್ಪ ನಾನು ಅದನ್ನು ಕಿವುಚಬೇಕು, ಬಟ್ ನಾನು ಆವಾಗಲೇ ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ಆ ಥರ ತೋರಿಸ್ದೆ. ಚೆನ್ನಾಗಿ ಇದನ್ನು ನಾದಬೇಕು. ಮೈದಾ ಮತ್ತು ರವೆ ಎರಡೂ ಕೂಡ ಹೊಂದ್ಕೊಳ್ಳೋ ಥರ ನಾದಬೇಕು. ನೀರಂತೂ ಆ್ಯಡ್ ಮಾಡ್ಕೊಬೇಡಿ, ಒಂದೇ 1 ಲೋಟ ನೀರು ಹಾಕ್ಕೊಳ್ಳಿ ಸಾಕು. ಇದರಲ್ಲಿ ಏನಿಲ್ಲ ಅಂದರೂ 10 to 15 ವಡೆನ ತಟ್ಬೋದು. ಬಿಕಾಸ್ ಅದು ನಮ್ಮ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಗ್ಲಕ್ಕೆ ತಟ್ತೀನಿ ಅಂದರೆ ಒಂದು 10 ತಟ್ಬೋದು, ಒಂದು ಮೀಡಿಯಮಾಗಿ ತಟ್ತೀನಿ ಅಂದರೆ ಒಂದು 15 ತಟ್ಬೋದು, ಅಷ್ಟಿರುತ್ತೆ. ಆವಾಗಲೇ ಹೇಳ್ದಂಗೆ ನಾನು ಈರುಳ್ಳಿನ ಇನ್ನೊಂದು ಸ್ವಲ್ಪ ಸಣ್ಣ ಕಟ್ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕಬೇಕಿತ್ತು. ಇವೆರಡನ್ನ ನಾನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನ ಹಿಟ್ಟೆಲ್ಲ ಕಲಸಾದ್ಮೇಲೆ ಒಂದು 5 ನಿಮಿಷ ಅದನ್ನು ಬಿಡಿ. ಮಂಗಪಿ ಮೊನ್ನೆಯಿಂದ ನಮ್ಮೂರಿಗೆ ಲೈಟಾಗಿ ಮಳೆ ಬಂದಿತ್ತು. ಹಾಗಾಗಿ ಹಸುಗಳಿಗೆ ಮೇವಿಗೆ ಜೋಳ ಖಾಲಿಯಾಗೋಗಿತ್ತು. ಹಾಗಾಗಿ ಜೋಳ ಹಾಕೋಣ ಅಂತ ನಮ್ಮ ಅಪ್ಪ ಅಮ್ಮ ಜೋಳ ಹಾಕ್ತಿದ್ರು. ನೋಡಿ, ಮೇಲ್ಗಡೆಯಿಂದ ಈ ಕಡೆಯಿಂದ ಹೊಲ ಹೊತ್ಕೊಂಡು ಹೋಗ್ತು ಟ್ಯಾಕ್ಟ್ರಿ, ಮತ್ತು ಮೇಲ್ಗಡೆ ಹೊಲ ಉಳಿತಾ ಇತ್ತು. ಇವರು ಹೊಲ ಹೊತ್ತಂಗೆ ಜೋಳನ ಹಾಕ್ತಾಯಿದ್ರು. ನಮ್ಮಮ್ಮ ಫುಲ್ ಸ್ಪೀಡು, ಹೆಣ್ಮಕ್ಳ ಸ್ಟ್ರಾಂಗು ಗುರು ಅಂತ. ನೆಕ್ಸ್ಟ್ ಅಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿತ್ತು. ಹಾಗಾಗಿ ಬಂದು ಮತ್ತೆ ಇದನ್ನು ಎಣ್ಣೆಗೆ ಹಾಕೋಣ ಅಂತೇಳಿ ಒಳಗಡೆ ಬಂದು ಗ್ಯಾಸ್ ಹಚ್ಚಿ ಎಣ್ಣೆ ಬಾಣಲಿ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ನೀರಿತ್ತು, ಹಾಗಾಗಿ ಅದೆಲ್ಲ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು 10 ಸೆಕೆಂಡ್ಸ್ ಬಿಟ್ಟೆ. ಅದಕ್ಕೆ ನೆಕ್ಸ್ಟ್ ಮತ್ತೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಅಂತಂದರೆ ನೀವು ಜಾಸ್ತಿ ಆಯಿಲ್ ಫುಡ್ ಇಲ್ಲ ಅಂತಂದರೆ ಎಣ್ಣೆನ ಕಮ್ಮಿನೇ ಹಾಕ್ಕೊಳ್ಳಿ. ಬಟ್ ನನಗೆ 2ರಿಂದ 3 ಹಾಕೋಷ್ಟು ಬೇಕಿತ್ತು, ಅದಕ್ಕೆ ನಾನು ಎಣ್ಣೆನ
ಜಾಸ್ತಿ ಹಾಕಿದ್ದೀನಿ. ನೆಕ್ಸ್ಟ್ ಇದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿರಬೇಕು. ನಾವು ಅದನ್ನು ಮುರಿದ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಅದು ಕೈಗೆ ಅಂಟ್ಕೋಬಾರ್ದು, ಆ ಥರ ಇರಬೇಕು. ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನು ನಾನು ತಟ್ತಾ ಇದ್ದೀನಿ ನೋಡಿ, ಈ ಥರ ತಟ್ತಿದ್ದೀನಿ. ಫಸ್ಟೇ ಹೇಳ್ದಂಗೆ ನಾನು ಈರುಳ್ಳಿಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಈ ಸತಿ ಈ ಥರ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ವೀಡಿಯೋ ಶೂಟ್ ಮಾಡುವಾಗಲೇ ಹಿಂಗಾಯಿತು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರುತ್ತೆ, ಅದು ಏನಾಗಲ್ಲ. ಸಣ್ಣದಾಗಿ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಅದನ್ನು ಎಣ್ಣೆಗೆ ಹಾಕ್ತಿದ್ದಂಗೆ ಅದು ಒಂದೆರಡು ಸೆಕೆಂಡ್ ಬಿಟ್ಟು ಮತ್ತೆ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಮತ್ತೆ ತಿರ್ವಾಕೊಂಡು ಬೇಯಿಸ್ತಾ ಇರಬೇಕು. ನಾನು ಮಾಡಿದಿಲ್ಲಿ ಮೇಯ್ನ್ ಮಿಸ್ಟೇಕ್ ಏನಂದರೆ ಎಣ್ಣೆ ಬಾಣಲಿ ದೊಡ್ಡದು ತೊಗೋಬೇಕಿತ್ತು. ನಾನು ಚಿಕ್ಕದಲ್ವ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಣಲಿ ತೊಗೊಂಡೆ. ಅದೇನಾಯಿತು ಅಂದರೆ ಮಗ್ಚಾಗ್ದಾಗೆಲ್ಲ ಎಣ್ಣೆ ಹೊರಗಡೆ ಆರ್ತಾನೆ ಇತ್ತು ಪ್ರತಿ ಸತಿನೂ. ಅದೊಂದು ಸ್ವಲ್ಪ ಭಯ ಆಗ್ತಿತ್ತು. ದೆನ್ ಅದನ್ನು ಹೆಂಗೋ ಟ್ರಿಕ್ ಯೂಸ್ ಮಾಡಿ ಬೇಯಿಸ್ತಿದ್ದೆ ನಾನು. ಅದನ್ನು ಒಂದೇ ಕಡೆ ಫ್ರೈ ಮಾಡೋಕ್ಕೆ ಬಿಡಬಾರ್ದು. ಅದನ್ನು ಆವಾಗವಾಗ ಆ ಕಡೆ ಮಗ್ಚಿ ಒಂದು ಗೋಲ್ಡನ್ ಕಲರ್ ಬರೋ ಥರ ಬೇಯಿಸಬೇಕು. ಇದು ಹೆಂಗಾಗುತ್ತೆ ಅಂದರೆ ಸುತ್ತ ಕ್ರಿಸ್ಪಿ ಬರುತ್ತೆ, ಒಳಗಡೆ ಮಧ್ಯದಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ. ನಾಟ್ ತುಂಬ ಮೆತ್ತಗಿರಲ್ಲ, ಒಂದು ಸ್ವಲ್ಪ ಇರುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿರುತ್ತೆ, ಅಲ್ಲಿ ಹೊರಗಡೆ ಫುಲ್ ಈರುಳ್ಳಿ ಫ್ರೈ ಆಗಿ ಹೋಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು, ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಬರುತ್ತೆ. ನೆಕ್ಸ್ಟ್ ಇದನ್ನು ಎಣ್ಣೆ ಸೋರಿಸಿ ನಾನು ಜಾರ್ಲಿಗೆ ಹಾಕೋತಾ ಇದ್ದೀನಿ ನೋಡಿ. ನನಗಂತೂ ಮಾಡುವಾಗಲೇ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ತಿನ್ನೋಕ್ಕೆ. ಇದ್ರದ್ದು ಔಟ್ಪುಟ್ ಈ ಥರ ಬಂದಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ದೆನ್ ಕಾಫಿ ಜೊತೆ ಮದ್ದೂರು ವಡೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.